ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದ ಎಫೆಕ್ಟ್. ಚಿಕನ್ ಬರ್ನಿಂಗು ಸಿಗ್ತಿಲ್ಲ ಸಿಲಿಂಡರ್. ಮಾಂಸ ವ್ಯಾಪಾರಕ್ಕೂ ಆರ್ಥಿಕ ಹೊಡೆತ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ತೀವ್ರಗೊಂಡಿದೆ. ಹೋಟೆಲ್, ಪಿಜಿ ಮಾತ್ರವಲ್ಲ, ಮಾಂಸ ಮಾರಾಟ ವ್ಯಾಪಾರಕ್ಕೂ ಇದರ ಎಫೆಕ್ಟ್ ತಟ್ಟಿದೆ. ಚಿಕನ್ ಬರ್ನಿಂಗು ಸಿಲಿಂಡರ್ ಸಿಗದೆ ಮಾಂಸ ಮಾರಾಟ ವ್ಯಾಪಾರಿಗಳು ಪರದಾಡ್ತಿದ್ದಾರೆ. ರುಚಿಕರವಾದ ಚಿಕನ್ಗಾಗಿ ಸುಮಾರು ಗ್ರಾಹಕರು ಬರ್ನಿಂಗ್ ಮಾಡಿಸ್ತಾರೆ. ಸಿಲಿಂಡರ್ ಇಲ್ಲದ ಕಾರಣ ಬರ್ನಿಂಗ್ ಚಿಕನ್ ಇಲ್ಲದೆ ಕೆಲ ಗ್ರಾಹಕರು ವಾಪಸ್ ಹೋಗ್ತಿದ್ದಾರೆ. ಇದರಿಂದ ವ್ಯಾಪಾರಕ್ಕೂ ಹೊಡೆತ ಬೀಳ್ತಿದೆ. ದುಬಾರಿ ಬೆಲೆಗೆ ಸಿಲಿಂಡರ್ ಖರೀದಿಸಿ ವ್ಯಾಪಾರ ಮಾಡ್ತಿದ್ದಾರೆ. ಹೊಡೆತ ತುಂಬ ಇದೆ ಸರ್. ಗ್ಯಾಸ್ ತೊಂದರೆ ತುಂಬ ಇದೆ. ನಮ್ಮದು ಯೂಶಲಿ ಬರ್ನಿಂಗು ಜಾಸ್ತಿ ನಮ್ಮ ಹತ್ರ. ಗ್ಯಾಸ್ ಕೇಳಿದ್ರೆ 6,000, 5,000, 7,000 ಅಂತಾರೆ. ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ವ್ಯಾಪಾರ ತುಂಬ ಅಂದರೆ ನೋಡಿ, ಮೊನ್ನೆ ಹಬ್ಬದ ವ್ಯಾಪಾರದಲ್ಲಿ ನಮಗೆ ಮಿನಿಮಮ್ಮು ಒಂದು 100-150 kg ಲಾಸ್ ಆಗಿದೆ. ಬರ್ನಿಂಗ್ ಇಲ್ಲ. ಸ್ಕಿನ್ ಔಟು ತಿನ್ನೋಷ್ಟು ಜನ ತಿಂತಾರೆ, ತಿಂದಿರೋರು ಬರ್ನಿಂಗಿಗೆ ಬೇಕು ಅಂತಾರೆ. ಹಲವಾರು ಮಾಂಸ ಮಾರಾಟ ವ್ಯಾಪಾರಿಗಳ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಯುಗಾದಿ ಹಬ್ಬದ ಹೊಸ ತೊಡಕಿಗೂ ವ್ಯಾಪಾರವಿಲ್ಲದೆ ಕಂಗಾಲಾಗಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಇದೀಗ ಬೆಂಗಳೂರಿನ ಚಿಕನ್ ಸೆಂಟರ್ಗಳಿಗೂ ತಟ್ಟಿದ್ದು ವಿಪರ್ಯಾಸ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.